ನಮ್ಮ ಮಿತಿಗಳಲ್ಲಿ ಬದುಕೋದನ್ನ ಕಲಿಬೇಕು, ಅದೇ ಸಂತೋಷ. ನಮ್ಮಲ್ಲಿ ಹಂಗಲ್ಲ. ನಮ್ಮಲ್ಲಿ ಏನಾಗುತ್ತೆ ಅಂದ್ರೆ ಎಸ್ಪೆಷಲಿ ಇವತ್ತು, ಈಗ 20-30 ವರ್ಷದ ಹಿಂದೆ ಹೆಣ್ಣು ಅಂದ್ರೆ ಬೆಲೆ ಇರ್ತಾ ಇರ್ಲಿಲ್ಲ, ವರದಕ್ಷಿಣೆ ಕೊಡು ಹಾಗೆಲ್ಲ. ಇವತ್ತು ಸಮಯ ಬದಲಾಗೋಗಿದೆ. ಇವತ್ತು ಸಮಯ ಹೆಂಗ್ ಬದಲಾಗಿದೆ ಅಂದ್ರೆ ಮದುವೆಗೆ ಹೆಣ್ಣುಗಳು ಸಿಗ್ತಾ ಇಲ್ಲ, ಯಾಕಂದ್ರೆ ಅವ್ರದ್ದು ಡಿಮಾಂಡ್ ಜಾಸ್ತಿ. ಈಗ ಅವ್ರ ಕಾಲ ನಡೀತಾ ಇರೋದು, ಅವ್ರದ್ದು ಡಿಮಾಂಡ್ ಜಾಸ್ತಿ ಇದೆ. ಹುಡುಗ ಇಷ್ಟೇ ಇರಬೇಕು, ಅಷ್ಟೇ ಇರಬೇಕು. ಇದು ನಾನು ಹೇಳ್ತೀನಲ್ಲ, ಎರಡೂ ತಪ್ಪು. ಅವತ್ತಿನ ಕಾಲದಲ್ಲಿ ವರದಕ್ಷಿಣೆ ಅಂತಿದ್ದು ತಪ್ಪು, ಇವತ್ತಿನ ಕಾಲದಲ್ಲಿ ಈ ತರ. ಅದು ಹೆಂಗೆ 28ನೇ ವಯಸ್ಸಿಗೆ ಒಬ್ಬ ಹುಡುಗ ಸ್ವಂತ ಮನೆ, ಕಾರು ಎಲ್ಲ ಮಾಡ್ಕೊಳಕ್? ಯಾಕಂದ್ರೆ ಫಸ್ಟ್ ಡಿಮಾಂಡ್ ತಿಂಗಳಿಗೆ 25 ಲಕ್ಷ ಸಂಬಳ ಬೇಕು ಅಂತಾರೆ. ಹೆಂಗ್ ಸಾಧ್ಯ? ಅದೇ, ಅದು ಸಾಧ್ಯ ಇಲ್ಲ. ಅದಕ್ಕೇನೆ ಏನಂದ್ರೆ ಅದಕ್ಕೊಂದು ಮಂತ್ರ ಏನಿರ್ಬೇಕಂದ್ರೆ, ನಾವಿಬ್ರು ಒಟ್ಟಾಗಿ ಕಷ್ಟಗಳನ್ನ ಎದುರಿಸೋಣ, ಒಟ್ಟಾಗಿ ಅಸೆಟ್ ಬಿಲ್ಡ್ ಮಾಡೋಣ, ಆ ರೀತಿಯ ಮನೋಭಾವ ಇಟ್ಕೋಬೇಕೆ ಹೊರತು ಇವತ್ತಿನ ಯೂತ್ಸ್ ಅಲ್ಲಿ ಎಸ್ಪೆಷಲಿ ಹೆಣ್ಮಕ್ಳಲ್ಲಿ ಆ ಮನೋಭಾವ ಇರೋದು ತಪ್ಪು. ಅವ್ರ ಮನೋಭಾವ ಬದಲಾಯಿಸ್ಕೋಬೇಕು. ಒಂದು ಅಂಕಿಅಂಶದ ಪ್ರಕಾರ 6 ಕೋಟಿ ಹೆಣ್ಮಕ್ಳು ನನಗೆ ಮದುವೆ ಬೇಡ, ನನ್ನ ಲೈಫ್ ಸ್ಟೈಲ್ ಅವ್ರ ಸಂಬಳ ದುಡಿತಾ ಇರ್ತಾರೆ, ನನಗೆ ಮದುವೆ ಸವಾಸನೆ ಬೇಡ, ಇಂಡಿಪೆಂಡೆಂಟ್ ಆಗಿ ನಾನು ಜೀವನ ಮೋಜು ಮಿಜಾಜ್, ನಾನು ಜಸ್ಟ್ ಚಿಲ್ ಅಂತಾರಲ್ಲ ಇವತ್ತಿನ ಜನರೇಷನ್, ಹಂಗೆ ಮಾಡ್ಕೊಂಡು ನಾನು ಹೊಟ್ಟೋಗ್ಬಿಡ್ತೀನಿ. ಅವ್ರಿಗೆ ರೆಸ್ಪಾನ್ಸಿಬಿಲಿಟಿ ಬೇಡ, ಮದುವೆ ಬೇಡ, ಅದು ಬಂಧನ ಅನ್ಸುತ್ತೆ. ಮದುವೆ ಆದ ತಿರ್ಗಿ ಹುಡುಗನ ಅಪ್ಪ ಅಮ್ಮ ಅವ್ರು ಹೇಳ್ದಂಗೆ ಕೇಳಬೇಕು, ಮಗು ತಿರ್ಗಿ ಅದನ್ನ ಸಾಕು, 10-15 ವರ್ಷ ಆ ಮಗುನ್ ಸಾಕ್ಬೇಕು. ಈ ಎಲ್ಲ ಕಾರಣಗಳಿಂದ ಹೆಚ್ಚು ಹೆಣ್ಣು ಮಕ್ಕಳು ಯಾರು ಕಾರ್ಪೊರೇಟ್ ಅಲ್ಲಿ ಇದ್ದಾರೆ ಅವ್ರು ನನಗೆ ಮದುವೆ ಬೇಡ ಅನ್ನೋ ಒಂದು ಮನಸ್ಥಿತಿಗೆ ಹೋಗ್ತಾ ಇದ್ದಾರೆ. ಬಾಸ್ ವಾಲಾ, ಬಿ ದ ಬಾಸ್.